ನಮ್ಮೆಲ್ಲ ಶಾಸಕರಿಗೆ, ಕೇಂದ್ರದ ಮಂತ್ರಿಗಳಿಗೆ, ಸೋಮಣ್ಣವರ ಸಲಹೆ ಮೇರೆಗೆ ಈ ಸಂಯುಕ್ತ ವಿಸಿಟ್ ಮಾಡಿ ಅಂತ ನನಗೆ ಸಲಹೆಯನ್ನ ಕೊಟ್ಟಿದ್ರು. ನಾನು ಆ ಪ್ರಕಾರ ಇಲ್ಲಿಗೆ ಬಂದಿದ್ದೇನೆ. ಒಂದು ವಿಚಾರವನ್ನ ಇವತ್ತು ನಾನು ತುಮಕೂರು ಮತ್ತು ರಾಜ್ಯದ ಮಹಾಜನತೆಗೆ ತಿಳಿಸಲಿಕ್ಕೆ ಬಯಸ್ತೇನೆ. ನಾನು ಒಂದು ಕ್ಷೇತ್ರಕ್ಕೆ ಸೀಮಿತವಾದವನಲ್ಲ. ನಾನು ಕರ್ನಾಟಕದ ರಾಜ್ಯದ ಉದ್ದಕ್ಕೂ ಕೂಡ ನೀರಾವರಿ ಇಲಾಖೆಯ ಮಂತ್ರಿ ಆಗಿದ್ದೇನೆ. ತುಮಕೂರು ಜಿಲ್ಲೆಯಲ್ಲೂ ಕೂಡ ತುಮಕೂರಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಅಭಿವೃದ್ಧಿ, ಅವರ ಶ್ರೇಯಸ್ಸು ಎಲ್ಲ ಕೂಡ ನನಗೆ ಬಹಳ ಹತ್ತಿರವಾದಂತ ಈ ಜಿಲ್ಲೆ ಇದು. ತುಮಕೂರಿನ ನಾಗರಿಕರು ಕೂಡ ಬಹಳ ಸಂಯಮದಿಂದ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಸಹಕಾರವನ್ನು ತಂದು ನಮ್ಮ ಸರ್ಕಾರವನ್ನು ಕೂಡ ಅವರು ರಚನೆಯನ್ನ ಮಾಡಿಕೊಟ್ಟಿದ್ದಾರೆ. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ನೀರಾವರಿ ಸಚಿವರಾಗಿದ್ದಾಗ ಈ ಯೋಜನೆಯನ್ನ ಮಂಜೂರಾತಿಯನ್ನ ನಾವು ಮಾಡಿದ್ವು. ಆಮೇಲೆ ಬಿಜೆಪಿ ಗವರ್ಮೆಂಟ್ ಯಡಿಯೂರಪ್ಪನವರು ಮತ್ತು ಆಗಿನ ಜಿಲ್ಲಾ ಸಚಿವರು ಇದು ನಿಲ್ಲಿಸಿ, ಏನು ಅವತ್ತು 600 ಕೋಟಿ ಇತ್ತು, ಇವತ್ತು 1,000 ಕೋಟಿಗೆ ಹೋಗಿದೆ. ಬರೀ 4-5 ವರ್ಷಕ್ಕೆ 400 ಕೋಟಿ ರೂಪಾಯಿ ಹೆಚ್ಚಿಗೆ ಆಗಿದೆ. ನಾವು ವೆಂಕಯ್ಯರಾಮಯ್ಯ ಕಾಲದಿಂದ ಇದರ ಹೋರಾಟ ಇದೆ, ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ಇದಕ್ಕೆ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಈಗ ಅದೇ ಕೆಲಸ ಪ್ರಾರಂಭ ಆಗಿ ಪೈಪ್ನ ಹಣ ಕೂಡ ಸುಮಾರು ಹೆಚ್ಚು ಕಮ್ಮಿ ಹಣವನ್ನು ಕೂಡ ಎಷ್ಟು ಹಣ ಬಿಡುಗಡೆ ಮಾಡಿದ್ದೇವೆ? 400 ಕೋಟಿ ರೂಪಾಯಿ ಹಣವನ್ನು ಕೂಡ ಈಗಾಗಲೇ ಪೈಪ್ಗೆ ಖರೀದಿ ಮಾಡಿದ್ದೇವೆ, ಕೆಲಸ ಪ್ರಾರಂಭ ಮಾಡಿದ್ದೇವೆ. ಇದು 4-5 ತಿಂಗಳಲ್ಲಿ ಮುಗಿಯುವಂತ ಒಂದು ಕೆಲಸ. ಈಗಾಗಲೇ ನಮ್ಮ ಕಾವೇರಿಯಿಂದ 177 TMC ನೀರು ಬಿಡಬೇಕು. ಈ ಹೇಮಾವತಿ ಮತ್ತು ಹಾರಂಗಿ ಎಲ್ಲ ಜಲಾಶಯ, ಕಬಿನಿ, ಕಾವೇರಿ ಎಲ್ಲ ಸೇರಿ ನಮ್ಮ ಕಾವೇರಿ ಜಲಾಶಯದಿಂದ ಈಗಾಗಲೇ 220 TMC ಅಷ್ಟು ನೀರು ಈಗಾಗಲೇ ಹೋಗಿದೆ ಬಿಳುಗುಳ್ಳಿಗೆ. ಇನ್ನ 4-5 ತಿಂಗಳು ಮಳೆ ಬರುವಂತ ಎಲ್ಲ ವ್ಯವಸ್ಥೆ ನಮ್ಗೆಲ್ಲ ನೋಡ್ತಾ ಇದ್ದೀವಿ, ಯಾವ ರೀತಿ ಮಳೆ ಈಗ ಬರ್ತಾ ಇದೆ. ಬಹುಶಃ ನನಗೆ 200 TMC ಸಮುದ್ರಕ್ಕೆ ಹೋಗುವಂತ ಒಂದೆಲ್ಲ ನಿರೀಕ್ಷೆಗಳು ಕೂಡ ಈಗ ಕಾಣ್ತಾ ಇದೆ. ಇದನ್ನ ತಡೆಗಟ್ಟಬೇಕು, ನಮ್ಮ ರೈತರಿಗೆ ಸಹಾಯ ಬೇಕು. ರೈತರಿಗೆ ಅನುಕೂಲ ಆಗ್ಬೇಕಾದ್ರೆ ನಾವು ಚಾನಲ್ನಲ್ಲಿ ನೀರನ್ನ ಬಿಡಬೇಕು. ಈ ದೃಷ್ಟಿಯಿಂದ ಯಾವಾಗ ನೀರು ಅನುಕೂಲವಾಗಿರ್ತದೋ ಆಗ ಮಾತ್ರ ಇದನ್ನ ಬಳಕೆ ಮಾಡುವಂತ ಒಂದು ವ್ಯವಸ್ಥೆಗೆ ಈ ಯೋಜನೆಯನ್ನ ನಾವು ತಂದಿದ್ದೇವೆ. ತುಮಕೂರಿನ ಎಲ್ಲ ತಾಲೂಕು ಕೂಡ ಒಂದೇ. ಈಗ ನಾನು ಆ ಡಯಾಮೀಟರ್ ನಾನು ನೋಡಿದೆ, ಆ ನೀರು ಎಷ್ಟು ಅಡಿಗೆ ಹೋಗ್ತದೆ ನೀರು ಕೂಡ ಅದನ್ನ ಗಮನಿಸಿದೆ. ಯಾವ ಕಾರಣಕ್ಕೂ ಕೂಡ ನೀರನ್ನ ಈ ಚಾನಲ್ ಇಂದ ಕೆಳಗಡೆ ಹೋಗ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಒಂದೇ ಲೆವೆಲ್ ಮೇಂಟೈನ್ ಮಾಡಿ ಇಲ್ಲಿ ಸ್ಕಾಡ ಹಾಕಿ, ಆ ಸ್ಕಾಡನ್ನ ಬೆಂಗಳೂರಲ್ಲಿ ಕೂಡ ನೋಡಿಕೊಂಡು ಪ್ರತಿದಿನ ವಾಚ್ ಮಾಡಬಹುದು. ಎಲ್ಲ ನಾಗರಿಕರು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಅವಕಾಶ, ವೀಕ್ಷಣೆ ಮಾಡ್ಲಿಕ್ಕೆ ಕೂಡ ಒಂದು ಅವಕಾಶವನ್ನು ನಾವು ಮಾಡ್ಕೊಡ್ತೇವೆ. ಇದು ನಾವು ತಮಿಳುನಾಡು ಜೊತೆ ಜಗಳ ಆಡದಂಗೆ, ಇಲ್ಲ ಮಹಾರಾಷ್ಟ್ರ ಜೊತೆ ಜಗಳ ಆಡದಂಗೆ. ಇವತ್ತು ನೀವು ನೋಡಿ, ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಕೃಷ್ಣ ಏನು ನಮ್ಮ 524 ಅಡಿಗೆ ಏರಿಸಬೇಕು ಅಂತ ನಾವು ಡ್ಯಾಮ್ ನ ಇದ್ದೀವಿ, ನಮ್ಗೆ ಅವಾರ್ಡ್ ಆಗಿದೆ, ಅದನ್ನ ಮಾಡಕ್ ಬಿಡಲ್ಲ ಅಂತ ಹೇಳಿದ್ದಾರೆ. ಆ ರೀತಿ ನಮ್ಮ ಇಲ್ಲಿ ಸ್ಥಳೀಯದಲ್ಲಿ ಆ ಕೆಲಸ ಆಗಬಾರ್ದು. ನಾನು ಎಲ್ಲ ಬಿಜೆಪಿ ಶಾಸಕರಿಗೆ, ಜನತಾದಳ ಶಾಸಕರಿಗೆ ಎಲ್ಲ ಹೇಳಿದ್ದೇನೆ, ಅವರವರ ಅನುಕೂಲಕ್ಕೆ ಏನ್ ಬೇಕೋ ನಾವೆಲ್ಲ ರಕ್ಷಣೆಗೆ ನಾವಿದ್ದೇವೆ. ತುಮಕೂರು ಇರ್ಬೋದು, ಸೌತ್ ಇರ್ಬೋದು, ತುಮಕೂರು ರೂರಲ್ ಇರ್ಬೋದು,
ಎಲ್ಲಾ ಕ್ಷೇತ್ರಗಳು ಕೂಡ ತುರುವೇಕೆರೆ ಇರ್ಬೋದು, ಎಲ್ಲ ನಮ್ಮದೇ ಕ್ಷೇತ್ರಗಳು. ನಮ್ಗೆ ಅವ್ರ ಬಗ್ಗೆ ಅಪಾರವಾದಂತ ನಂಬಿಕೆ. ನಾವು ರಾಜಕಾರಣ ಮಾಡಬೇಕು, ನಾವು ಅವರಿಗೆ ಗೌರವನ ಕಾಪಾಡ್ಕೊಂಡು ಹೋಗುವಂತದ್ದು. ಇದರಲ್ಲಿ ರಾಜಕಾರಣ ಬೇಡ, ಇದು ಅಭಿವೃದ್ಧಿ ಕೆಲಸ. ಸೊ ಇದನ್ನ ನೋಡಿದ್ರೆ ಆ ರಿಪೋರ್ಟ್ ಕೂಡ ಇವತ್ತು ಇದೆ. 2 ದಶಕಗಳಿಂದ ಇವತ್ತು ನಮ್ಗೆ ನೀರನ್ನ ಏನು ಕೊಡ್ಬೇಕಾಗಿತ್ತು ಲಾಸ್ಟ್ ಪಾರ್ಟ್ಗೆ, ಅದು ಹಂಚಿಕೆ ಆಗಿಲ್ಲ. ಇಲ್ಲಿ ಬಹಳ ದೊಡ್ಡ ರೈತರಿಗೆ ನೀರಲ್ಲಿ ಅನ್ಯಾಯ ಆಗ್ತಾ ಇದೆ. ಇದೊಂದೇ ಅಲ್ಲ, ನಾನು ಹುಡುಗರು ಒಂದೇ ವಿಚಾರ ಅಲ್ಲ, ಬೇರೆ ಎಲ್ಲೇ ಆದ್ರೂ ಕೂಡ ಅನ್ಯಾಯ ಆಗೋದನ್ನ ನಾವು ಗಮನ ಇಟ್ಕೊಂಡಿದ್ದೇವೆ. ಈಗ ನೋಡಿ, ನಾವು ವಿಜಯನಲ್ಲಿ ನೀರನ್ನ ಕೋಲಾರ್ಗೆ ಚಿಕ್ಕಬಳ್ಳಾಪುರ ಕೊಡ್ತೀವಿ ಅಂತ ಪ್ರಾರಂಭ ಮಾಡಿದ್ರು. ಈ ಮಧ್ಯದಲ್ಲಿ ನಾವು ಕುಡಿಯೋ ಕೆರೆಗಳನ್ನ ತುಂಬಿಸ್ಲಿಕ್ಕೆ, ನಾವು ಎಕ್ಸಸ್ ನೀರು ಬಂದಾಗ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಆದ್ರೆ ಫಸ್ಟ್ ಪ್ರಯಾರಿಟಿ ಕುಡಿಯುವಂತ ನೀರು. ಹಾಗೆ ನಾನು ಇಲ್ಲ ಆಗುದೇ ಇಲ್ಲ, ಅದನ್ನ ಬರೀ ಕುಡಿಯೋ ನೀರಿಗೆ ಇದನ್ನ ಈ ಯೋಜನೆ ತಗೋಬಾರ್ದು ಅಂತ ಹೇಳ್ಬೋದಾಗಿದೆ. ಆದ್ರೆ ಎಕ್ಸಸ್ ನೀರು ಬಂದಾಗ 14 TMC ನೀರು ಏನು ಕುಡಿಯೋ ನೀರು ಬೇಕು. ಅದಾದ್ಮೇಲೆ ಎಕ್ಸಸ್ ಇದ್ದಾಗ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಪಂಪ್ ಮಾಡಿ ಸುಮಾರು 20,000 ಹೆಚ್ಚು ಕೋಟಿ ರೂಪಾಯಿನ ಈಗಾಗಲೇ ಖರ್ಚು ಮಾಡ್ಲಿಕ್ಕೆ ಈಗಾಗಲೇ ವ್ಯವಸ್ಥೆ ಆಗಿದೆ. ಅದನ್ನು ಕೂಡ ಈಗಾಗಲೇ ನಾವು ಫಾರೆಸ್ಟ್ ಜಮೀನಿಗೆ ಆಲ್ಟರ್ನೇಟಿವ್ ಜಮೀನು ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ. ಅದು ಕೂಡ ಈಗಾಗಲೇ ಚಿಕ್ಕನಾಯಕನಹಳ್ಳಿಗೆ, ಮಧುಗಿರಿಗೆ ಮತ್ತು ನಮ್ಮ ಪಾವಗಡ, ಶಿರಾ, ಕೊರಟಗೆರೆ ಎಲ್ಲ ಕಡೆಗೂ ಕೂಡ ಆ ಕೆರೆಗಳಿಗೆ ನೀರನ್ನು ತುಂಬಿಸಲಿಕ್ಕೆ ಕೆಲವು ಕಡೆ ಎಲ್ಲಾ ಕೆರೆಗಳು ಆಗದೆ ಇರ್ಬೋದು, ಕುಡಿಯೋ ನೀರು ಅಲ್ಲದೆ ಕೆರೆಗಳನ್ನ ತುಂಬಿಸಲಿಕ್ಕೆ ನಾವು ವ್ಯವಸ್ಥೆಯನ್ನ ಮಾಡಿ ಅಂತರ್ಜಲವನ್ನ ಹೆಚ್ಚಿ ಕುಡಿಯೋ ನೀರಿಗೂ ಸಹಾಯ ಮಾಡಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಆದ್ರಿಂದ ನಾನು ಯಾವ ರೈತರು ಕೂಡ ಗಾಬರಿ ಪಡ್ಕೊಳ್ಳೋದು ಬೇಡ. ನಾನು ಮತ್ತೆ ಬೆಂಗಳೂರಲ್ಲಿ ಕೂತ್ಕೊಂಡು ನಾನೇ ಅಧಿಕಾರಿಗಳಂತ ಚರ್ಚೆ ಮಾಡಿ ಇದನ್ನ ಯಾವ ರೀತಿ ಏನು ಮಾಡಬೇಕು, ನಮ್ಮ ಎಲ್ಲಾ ಈ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು, ಇದನ್ನ ಗಮನ ಇಟ್ಕೊಂಡು ಇವತ್ತು ಎಲ್ಲ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ. ಇವತ್ತು ಸಮುದ್ರಕ್ಕೆ ನೀರು ಹೋಗ್ತಾ ಇದೆ. ಕಾವೇರಿ ನೀರು ಈಗಾಗಲೇ ನಾನು ಹೇಳಿದ್ದೇನೆ, ಬೆಟ್ಟೂರು ತುಂಬ ಹೋಗಿದೆ. ಅದಕ್ಕೆ ಯಾವ ರೀತಿ ನಾವು ಉಳಿಸ್ಕೊಂಡು ನಮ್ಮ ರೈತರ ಬದುಕನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವರ ಸೇವೆಗೆ ಬದ್ಧವಾಗಿದೆ. ಇದು ಬರೀ ನನಗೆ ಕುಡುಕರ ವಿಚಾರ ಮುಖ್ಯ ಅಲ್ಲ, ಎಲ್ಲರ ಹಿತವನ್ನ ಕಾಪಾಡುವಂತದ್ದು ಮುಖ್ಯ. ಸೊ ಇದಕ್ಕೆಲ್ಲ ಶಾಸಕರು, ಪ್ರತಿನಿಧಿಗಳು, ಸ್ವಾಮಿಗಳು ಇದಕ್ಕೆ ಭಾಗಿಯಾಗಿ ಹೋಗ್ಬಿಡಿ. ನಾವೆಲ್ಲ ಇದಕ್ಕಿದ್ದೇವೆ. ಸುಮ್ಮನೆ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ. ಏನೇ ಸಮಸ್ಯೆ ಕೂತ್ಕೊಂಡು ಬಗೆಹರಿಸುವಂತ ಕೆಲಸ ನಾನು ಮಾಡ್ತೇನೆ. ಸೊ ಇವತ್ತು ಬಂದು ನಾನು ವೀಕ್ಷಣೆ ಮಾಡಿದ್ದೇನೆ. ಮುಂದಕ್ಕೆ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಅಧಿಕಾರಿಗಳನ್ನು ಕಟ್ಕೊಂಡು ಯಾವ ರೀತಿ ನಿಯಂತ್ರಣ ಮಾಡಬೇಕು, ಎಲ್ಲಿ ನಾವು ನ್ಯಾಯವನ್ನ ಅನ್ಯಾಯ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು, ಆ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.